ನಮಸ್ತೆ. 26/6/2025 ಗುರುವಾರ ದಿನ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಇವತ್ತು ಆರುದ್ರ ನಕ್ಷತ್ರ, ಆದರೂ ಶುಭವಲ್ಲ. ಚಂಚಲವು ಮರಣ ಯೋಗವು ಕೂಡಿ ಬಂದಿರುವ ದಿನವಿದು. ಸ್ವಲ್ಪ ಎಚ್ಚರವಾಗಿದೆ. ಆರುದ್ರ ನಕ್ಷತ್ರ ಮುಗಿದ ನಂತರ ಅಂದರೆ 8:46 AM ವರೆಗೆ ಇದೆ. ಆ ನಂತರ ಪುನರ್ವಸು ನಕ್ಷತ್ರ ಬರುತ್ತದೆ. ಪುನರ್ವಸು ನಕ್ಷತ್ರ ಶುಭವಾಗಿದೆ, ಕಾರ್ಯಸಿದ್ಧಿಯೆಲ್ಲ ಉಂಟು. ಆದರೂ ಒಂದು ತಿಂಗಳ ಕಾಲ ಆಷಾಢ ಇರೋದರಿಂದ ಕೆಲವು ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಕೆಲವು ಕಾರ್ಯಗಳನ್ನ ಮುಂದೆ ನಿಂತ್ಕೊಳ್ಳಿ. ಮುಹೂರ್ತ ಕಾರ್ಯಗಳಿಲ್ಲ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು ಹಂಗೆಂತಂದರೆ, ಎಂದಿನಂತೆ ನಾವು ನೋಡುವ ತಿಥಿ, ನಕ್ಷತ್ರ ಮತ್ತು ಚಂದ್ರಾಷ್ಟಮ ಈ ವಿಷಯಗಳನ್ನ ನೋಡೋಣ. ಇವತ್ತಿನ ದಿನದಲ್ಲಿ ಚಂದ್ರಾಷ್ಟಮ ರಾತ್ರಿ 1:39 ವೃಶ್ಚಿಕ ರಾಶಿಗೆ, ಆನಂತರ ಧನುಸು ರಾಶಿಗೆ ಚಂದ್ರಾಷ್ಟಮ. ಅದಲ್ಲದೆ ಇವತ್ತಿನ ಸೂರ್ಯೋದಯ 5:56ಗೆ. ಇವತ್ತು ಪ್ರಥಮ ಇದೆ, ಅಂದರೆ ಅಮಾವಾಸ್ಯೆ ಮುಗಿದು ನೆಕ್ಸ್ಟ್ ಡೇ. ಹಂಗಾಗಿ ಪ್ರಥಮ ತಿಥಿ 5:56ರಿಂದ ಮಧ್ಯಾಹ್ನ 1:24ವರೆಗೂ. ಆನಂತರ ದ್ವಿತೀಯ ತಿಥಿ. ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳು. ಆರುದ್ರ ನಕ್ಷತ್ರ ಮತ್ತು ಪುನರ್ವಸು 2 ನಕ್ಷತ್ರ. ಆರುದ್ರ ನಕ್ಷತ್ರ ಮಾನುಷೀಯ ಗಣ, ಪುನರ್ವಸು ನಕ್ಷತ್ರ ದೇವಗಣ. ಈ ಆರುದ್ರ ನಕ್ಷತ್ರದ 4ನೇ ಪಾದ ಬೆಳಗ್ಗೆ 5:56ರಿಂದ 8:46ವರೆಗಿದೆ. ಆನಂತರ ಪುನರ್ವಸು ನಕ್ಷತ್ರ 1ನೇ ಪಾದ ಮಿಥುನ ರಾಶಿ. ಮಧ್ಯಾಹ್ನ 2:22 ಮೇಲೆ ರಾತ್ರಿ 8 ಗಂಟೆವರೆಗೂ ಪುನರ್ವಸು ನಕ್ಷತ್ರ 2ನೇ ಪಾದವಿದೆ. ಆಮೇಲೆ ರಾತ್ರಿ 1:39 ಅಂದರೆ ಲೇಟ್ ನೈಟ್ ಅಲ್ಲಿಯವರೆಗೂ ಪುನರ್ವಸು ನಕ್ಷತ್ರ 3ನೇ ಪಾದವಿದೆ. ರಾತ್ರಿ 1:39 AM ಮೇಲೆ ಅಂದರೆ ಲೇಟ್ ನೈಟ್ ಮೇಲೆ ರಾತ್ರಿ ಪೂರ್ತಿ ಅಂದರೆ ಬೆಳಗಾಗುವವರೆಗೂ ಪುನರ್ವಸು ನಕ್ಷತ್ರ 4ನೇ ಪಾದ. ಇದು ಮಗು ಹುಟ್ಟಿದ್ರೆ ಆ ಸಮಯದಲ್ಲಿ ಏನು ನಕ್ಷತ್ರ ಎಷ್ಟನೇ ಪಾದ ಅಂತ ತಿಳ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತದೆ. ಇಷ್ಟೆಲ್ಲ ಇವತ್ತಿನ ದಿನವಂತೂ ನೋಡಿದಿವಿ. ಆಷಾಢವಾದರೂ ಒಂದು ದಿನ ಶುಭವಾಗಿದ್ದರೂ, ಅಂದರೆ ನಕ್ಷತ್ರ ಪ್ರಕಾರ ಬರುವ ಶುಭ, ತಿಥಿ ಪ್ರಕಾರ ಬರುವಂಥ ಶುಭ ಸಮಯ, ಈ ರೀತಿ ನಾನಾ ರೀತಿಯಲ್ಲಿ ಇದನ್ನು ವಿಂಗಡಿಸಿ ನೋಡ್ಬೋದು. ಈ ಉದಾಹರಣೆ ತಿಥಿ ಅಂದರೆ ಅಮಾವಾಸ್ಯೆ ಪ್ರಥಮ. ಈ ರೀತಿ ತಿಥಿಗಳಲ್ಲಿ ಯಾವ ಕಾರ್ಯಗಳು ಮಾಡೋದಿಲ್ಲ, ಅಂದರೆ ಪ್ರಾರಂಭ ಮಾಡೋದಿಲ್ಲ ಶುಭ ಕಾರ್ಯಗಳನ್ನ. ಅದೇ ಥರ ನಕ್ಷತ್ರಗಳಲ್ಲಿ ಮರಣ ಯೋಗ, ಅಶುಭ ಯೋಗಗಳು ಬರುವ ದಿನದಲ್ಲೂ ಕೂಡ ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳನ್ನ ಮಾಡುವಂತಿಲ್ಲ. ಅದೇ ಥರನೇ ಯೋಗ ಕರಣಗಳಲ್ಲಿ ಕೂಡ ಬರುತ್ತದೆ. ಆದರೂ ಯೋಗ ಕರಣಗಳನ್ನ ಹೆಚ್ಚಾಗಿ ನಾವು ಗಮನಿಸೋದೇ ಇಲ್ಲ. ನಾವು ಗಮನಿಸುವಂಥದ್ದೆಲ್ಲ ಏನು ಅಂತಂದರೆ ತಿಥಿ, ನಕ್ಷತ್ರ, ವಾರ. ಇದರಲ್ಲಿ ನಾವು ನೋಡುವಂಥದ್ದು 100% ಕೆಟ್ಟೋದು, 100% ಒಳ್ಳೆಯದು ಅಂತಂದಾಗ ಇವತ್ತಿನ ದಿನದಲ್ಲಿ ಆರುದ್ರ ನಕ್ಷತ್ರ ಇರುವವರೆಗೂ, ಅಂದರೆ 8:46ವರೆಗೂ 100% ಅಶುಭವೇ. ಆನಂತರ 100% ಚೆನ್ನಾಗಿದೆ. ಆದರೆ ತಿಂಗಳ ದೋಷ ಇದೆಯಲ್ಲ, ನಾವು ಫಸ್ಟ್ ಹೇಳಿದ್ವಿ, ವಾರ ದೋಷ, ತಿಥಿ ದೋಷ, ನಕ್ಷತ್ರ ದೋಷ. ತಿಂಗಳ ದೋಷ ಅಂದರೆ ಆಷಾಢ ದೋಷ. ಹಂಗಾಗಿ ತಿಂಗಳ ದೋಷವಿದೆ. ಅದರಿಂದ ಎಲ್ಲ ಕಾರ್ಯಗಳು ಸ್ಟಾಪ್ ಮಾಡ್ತೀವಿ. ಇವತ್ತಿನ ಈ ದಿನದಲ್ಲಿ ಇನ್ನಷ್ಟು ವಿಶೇಷಗಳನ್ನ ನೋಡ್ಬಿಡೋಣ. ಅಂದರೆ 100% ಶುಭ ಸಮಯಗಳು. ಆಷಾಢವಾದರೂ ಎಮರ್ಜೆನ್ಸಿಗೆ, ಆಸ್ಪತ್ರೆ ಕಾರ್ಯಗಳಿಗೆ, ಕೋರ್ಟ್ ಕೇಸುಗಳಿಗೆ, ಇನ್ನೂ ಕೆಲವು ವಿಷಯಗಳಿಗೆ ನಾವು ಗಮನಿಸಲೇಬೇಕು. ಈ ರೀತಿ ನೋಡಿ ಕೆಲವು ಕಾರ್ಯಗಳನ್ನ ಮಾಡೋಕ್ಕೆ ನಮಗೆ ಉಪಯೋಗ ಆಗುತ್ತೆ. ಅದರಲ್ಲೂ ಕಾಮನ್ ಆಗಿ ನೋಡುವಂಥ ವಿಷಯಗಳು ಬೇರೆ. ಗುರು ಹೊರೆ ಅಂತಂತೀವಿ, ಒಳ್ಳೆಯ ಸಮಯ ಅಂತೀವಿ, ಅಮೃತಗಳಿಗೆ ಅಂತೀವಿ. ಇದೆಲ್ಲ ಇದ್ರೂ ಆ ಸಮಯದಲ್ಲಿ ಕೆಟ್ಟೋದು ಏನಾದ್ರು ಇದ್ದರೆ, ಅಂದರೆ ಮರಣ ಯೋಗಗಳು, ಇನ್ನು ಕೆಲವುದು ಸರ್ವನಾಶ ಅಂತ ಇರ್ತದೆ, ಸಂಪತ್ತಿನ ನಾಶ ಅಂತ ಇರ್ತದೆ. ಅಂಥದ್ದೆಲ್ಲ ಆ ಸಮಯದಲ್ಲಿ ಇದ್ದರೆ ಆ ಸಮಯದ ಮುಹೂರ್ತವನ್ನು ಬಿಟ್ಟುಬಿಡಬೇಕು. ಅಂದರೆ ಆ ಸಮಯದಲ್ಲಿ ದಿನನಿತ್ಯ ಕಾರ್ಯಗಳನ್ನ ನೀವು ಮುಂಚೆಯೇ ಪ್ರಾರಂಭ ಮಾಡಿರುವಂಥದ್ದನ್ನು ಮಾಡ್ಬೋದು. ಆದರೆ ನೂತನ ಕಾರ್ಯಗಳನ್ನ ಖಂಡಿತವಾಗಿ ಪ್ರಾರಂಭ ಮಾಡಬಾರ್ದು.
ಈ ರೀತಿ ತಿಳ್ಕೊಳ್ಳೋಕ್ಕೆ ನಾವು ಇದನ್ನೆಲ್ಲ ವಿಂಗಡಿಸಿ ನಿಮಗೆ ಕೊಟ್ಟಿರ್ತೀವಿ. ಹಾಗಾಗಿ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಉದಾಹರಣೆ, ಇವತ್ತಿನ ದಿನದಲ್ಲಿ ಗುರು ಹೋರೆಯನ್ನು ನೋಡೋಣ. ಸಮಯದಲ್ಲಿ ನಮ್ಮಲ್ಲಿ ಎಲ್ಲರೂ ಗುರು ಹೋರೆ ಚೆನ್ನಾಗಿರುತ್ತೆ ಅಂತಲೇ ಅದನ್ನೇ ಹುಡುಕೋದು. ಈ ದಿನದ ಗುರು ಹೋರೆ ಹೆಂಗಿರುತ್ತದೆ ಅಂತಂದರೆ 5:56ರಿಂದ 7 ಗಂಟೆವರೆಗೂ ಗುರು ಹೋರೆ ಇದೆ. ಇದರಲ್ಲಿ 5:56ರಿಂದ 7:33ವರೆಗೂ ಯಮಕಂಡ ಕಾಲವಿದೆ. ಆದ್ದರಿಂದಾಗಿ ಈ ಸಮಯ ಉಚಿತವಲ್ಲ. ಆದರೆ ಗುರುವನ್ನು ಧ್ಯಾನ ಮಾಡ್ಬೋದು, ಪೂಜೆ ಮಾಡ್ಬೋದು, ಅದಕ್ಕೆ ಅಡ್ಡಿ ಇಲ್ಲ. ಮತ್ತು ಬೇರೆ ಒಂದು ಹೊರೆ ಅಂತಂದರೆ ಯಾವ ಹೊರೆ ಶುಭವಾಗಿರುತ್ತದೆ ಅಂತಂದರೆ ಬುಧ ಹೊರೆ, ಶುಕ್ರ ಹೊರೆ, ಇದೆಲ್ಲ ಶುಭವಾಗಿರುತ್ತದೆ. ಉದಾಹರಣೆ, 9 ಗಂಟೆ 9 ನಿಮಿಷ ಬೆಳಗ್ಗೆಯಿಂದ 10 ಗಂಟೆ 14 ನಿಮಿಷದವರೆಗೂ ಇದನ್ನು ಶುಕ್ರ ಹೊರೆ ಅಂತೀವಿ. ಹೊಸ ಬಟ್ಟೆ, ಹೊಸ ಆಭರಣ ಮತ್ತು ಹೆಣ್ಣುಮಕ್ಕಳು ಸಂಬಂಧಪಡುವ ಕೆಲಸಗಳು ಮತ್ತು ಬ್ಯೂಟಿ ಕೆಲಸಗಳು ಇದೆಲ್ಲ ಪ್ರಾರಂಭ ಮಾಡೋಕ್ಕೆ ಒಂದು ದಿನ ಚೆನ್ನಾಗಿರುತ್ತದೆ. ಇದು ಮನೆಯಲ್ಲಿ ಮಾಡುವಂಥದ್ದು ಕೂಡ ಈ ಸಮಯ ನಾವು ಸೆಲೆಕ್ಟ್ ಮಾಡ್ಬೋದು. ಆದರೂ ಆ ಸಮಯದಲ್ಲಿ ಬೇರೆ ಏನು ದೋಷಗಳಿದೆಯಾ ಅಂತ ನೋಡಬೇಕು. ಇದರಲ್ಲಿ ಏನಿದೆ ಅಂದರೆ 9:34ವರೆಗೂ ರೋಗ ಕಾಲವಿದೆ. ಆದ್ದರಿಂದ 9:34 ದಾಟಿ ಕೆಲವು ಕಾರ್ಯಗಳನ್ನ ಮಾಡ್ಬೋದು. ಏನೆಲ್ಲ ಮಾಡ್ಬೋದು ಅಂತಂದರೆ 9 ಗಂಟೆ 34 ನಿಮಿಷದ ಮೇಲೆ, ಅಂದರೆ ಇದರಲ್ಲಿ ಹೋರ ಇರೋದು 9:09ರಿಂದ 10:14. ಇದರಲ್ಲೇ ಗುಳಿಕೆ ಕಾಲವೂ ಬರುತ್ತದೆ 9:09ರಿಂದ 10:46. ಹಾಗಾಗಿ 2 ಶುಭವೂ ಕೂಡಿ ಬಂದಿದೆ. ಮತ್ತು ಇನ್ನೊಂದು ಸರ್ವಾರ್ಥ ಸಿದ್ಧಿ ಯೋಗವು ಇವತ್ತಿದೆ. ಹಾಗಾಗಿ ಈ ಸಮಯ ಉಚಿತವಾದ ಶುಭ ಸಮಯವೇ. ಆದರೆ 9:34ರಿಂದ ರೋಗ ಕಾಲವಿದೆ. ಇದು ಅಷ್ಟೊಂದು ದೋಷವಿಲ್ಲ, 100% ದೋಷವಲ್ಲ. ಇದು ಪರಿಹಾರ ಮಾಡ್ಕೋಬೋದು. ಮತ್ತು ಚೋರ ಕಾಲವೂ ಕೂಡ ಈ ಸಮಯದಲ್ಲಿ ಇರುತ್ತೆ, ಅಂದರೆ ಕಳ್ಳತನ ಅಂತ ಅರ್ಥ. ಹಂಗಾಗಿ ನಮ್ಮ ವಸ್ತುಗಳನ್ನ ಭದ್ರವಾಗಿ ಇಟ್ಕೋಬೇಕು. ಎಲ್ಲಾದರೂ ಹೋಗಬೇಕು ಅಂದರೆ ಬೀಗ ಹಾಕ್ಕೊಂಡು ಹೋಗಬೇಕು. ಈ ರೀತಿ ನೋಡ್ಕೊಳ್ಳಿ. ಮತ್ತೊಂದು ಸಮಯ ಅಂತಂದರೆ ಶುಭ ಮುಹೂರ್ತ ಸಮಯ ಅಂತಂತೀವಿ. ಬೆಳಗ್ಗೆ 9:34ರಿಂದ 11:37 ಇದು ಶುಭ ಸಮಯ. ಆದರೂ ದುರ್ಮುಹೂರ್ತ ಬರುತ್ತದೆ 10:14ಕ್ಕೆ. ಹಂಗಾಗಿ 11:37ವರೆಗೂ ಇದು ಶುಭವಾಗಿಲ್ಲ. ಯಾಕೆಂತಂದರೆ 10:14ಕ್ಕೆ ದುರ್ಮುಹೂರ್ತ ಪ್ರಾರಂಭವಾಗೋದರಿಂದ ಇದರಲ್ಲಿ ಫಿಲ್ಟ್ರ್ ಮಾಡಿ ಅದರಲ್ಲಿ ನೋಡಬೇಕು. ಇದಕ್ಕೆ ಇಷ್ಟು ವಿಷಯಗಳನ್ನು ನೀವು ನೋಡೋಕ್ಕೆ ಬದಲು ಖಂಡಿತವಾಗಿ ನಾವು ಕೊಡುವ, ಅಂದರೆ ಸೆಲೆಕ್ಟ್ ಮಾಡಿ ಕೊಟ್ಟಿರುವಂಥ 100% ಶುಭ ಸಮಯವನ್ನು ನೀವು ಇಟ್ಕೊಳ್ಳಿ. ಉದಾಹರಣೆ, ಅಭಿಜಿತ್ ಮುಹೂರ್ತ ತಗೊಳ್ಳೋಣ. 11:57ರಿಂದ ಮಧ್ಯಾಹ್ನ 12:48ವರೆಗೂ ಇದು ಒಂದು ಅಭಿಜಿತ್ ಮುಹೂರ್ತ ಅನ್ನೋದು ಶುಭ ಸಮಯ. ಆದರೆ ಈ ಸಮಯದಲ್ಲಿ ಕೆಟ್ಟೋದು ಏನಾದ್ರು ಇದೆಯಾ ಅಂತ ನೋಡ್ಬಿಡೋಣ. 11:37ರಿಂದ ಮಧ್ಯಾಹ್ನ 1:24ವರೆಗೂ ಮೃತ್ಯು ಇದೆ. ಹಾಗಾಗಿ ನಾವು ಏನು ಮಾಡಬೇಕು, ಮೃತ್ಯು ಸಮಯವನ್ನು ಬಿಟ್ಟುಬಿಡಬೇಕು. ಮೃತ್ಯು ಸಮಯನ ಬಿಡಬೇಕು ಅಂತಂದರೆ ಇಲ್ಲಿ ಏನಾಗುತ್ತದೆ, ಅಭಿಜಿತ್ ಮುಹೂರ್ತ 11:57ಕ್ಕೆ ಸ್ಟಾರ್ಟ್ ಆಗುತ್ತದೆ. ಆಗ ಮೃತ್ಯು ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತದೆ. 1:24ವರೆಗಿದೆ. ಅಭಿಜಿತ್ ಮುಹೂರ್ತ ಶುಭವೇ, ಆದರೂ ಮೃತ್ಯು ಬಂದಿರೋದರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಇಲ್ಲವಾ ಬೇರೆ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯ ಅಂತ ಕೊಟ್ಟಿರ್ತೀವಿ, ಅಂದರೆ ಶುಭ ಸಮಯ ಅಂತ ಸೆಲೆಕ್ಟ್ ಮಾಡಿ ಕೊಟ್ಟಿರ್ತೀವಿ. 100% ಶುಭ 100% ಅಶುಭ ಅಂತ ಕೊಟ್ಟಿರೋದ್ರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಸಮಯವನ್ನು ಬಿಟ್ಟು ಬೇರೆ ಸಮಯ ಹುಡುಕ್ಬೋದು. ಯಾಕೆಂದರೆ ಅಭಿಜಿತ್ ಅನ್ನೋದು ಒಳ್ಳೆಯ ಮುಹೂರ್ತ ಅಂತ. ಈಗ ಉದಾಹರಣೆ ಏನರ್ಥ, ಈಗ ನಾವು ಹೋಗ್ತಾ ಇರ್ತೀವಿ ಸ್ಪೀಡಾಗಿ, ಟ್ರೈನ್ ಬಂದು ಹೋಯ್ತು, ಈಗ ತಾನೇ ಗೇಟ್ ಓಪನ್ ಮಾಡಿದ್ರು, ಓಕೆ ಅಭಿಜಿತ್ತು ಓಕೆ ಅಂತ ಅರ್ಥ. ಆದರೆ ಆ ಸಮಯದಲ್ಲಿ ಬೇರೆ ಏನಾದ್ರು ತೊಂದರೆಗಳು, ಸಾಲಾಗಿ ನಿಂತಿರುವಂಥ ಗಾಡಿಗಳು, ಸ್ಪೀಡಾಗಿ ಹೋಗ್ತೀವಿ ಅಂತ ಒಂದಕ್ಕೊಂದು ಟಚ್ ಆಗಿಬಿಟ್ರೆ ಏನಾಗ್ತದೆ, ಅದು ಮೃತ್ಯು ಅಲ್ವಾ. ಹಂಗಾಗಿ ಮೃತ್ಯುನ ನಾವು ಬಿಟ್ಟುಬಿಡೋದು ಉತ್ತಮ. ನೋಡಿಕೊಂಡು ನೀವು ಆಡಿ. ಇದರಲ್ಲಿ ಇದಕ್ಕೆ ನಾವು ಸೆಲೆಕ್ಟ್ ಮಾಡಿ ಕೊಟ್ಟಿರ್ತೀವಿ. ಹಂಗಾಗಿ ಅಮೃತಗಳಿಗೆ ಬರುತ್ತದೆ. ಇದು 12:23 ಮಧ್ಯಾಹ್ನದಿಂದ 1:59ವರೆಗೂ ಅಮೃತಗಳಿಗೆ ಇದೆ. ಇದರಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೋಬೋದಾ ಹಂಗೆ ಅಂತಂದರೆ 12:23ರಿಂದ ಅಮೃತ ಸ್ಟಾರ್ಟ್ ಆದರೂ 13 ಅಂದರೆ 1:59ವರೆಗೂ ಅಮೃತಗಳಿಗೆ ಇದ್ದರೂ ಕೂಡ ಮಧ್ಯಾಹ್ನ 1:26ರಿಂದ 1:57ವರೆಗೂ ಒಳ್ಳೆಯ ಟೈಮ್ ಇರೋದರಿಂದ, ಅಂದರೆ ಶುಭ ಸಮಯ ಇರೋದರಿಂದ ಅಮೃತಗಳಿಗೆಯಲ್ಲೂ ಕೂಡ 1:26ರಿಂದ ಹೆಚ್ಚು ಕಮ್ಮಿ 1:15 ಅಂತ ಮಧ್ಯಾಹ್ನ ಅಂತ ಇಟ್ಕೊಳ್ಳಿ, 1:15ರಿಂದ 1:57ವರೆಗೂ ಶುಭವಾಗಿದೆ. ಇದು ಸ್ಟಾರ್ಟ್ ಮಾಡುವ ಸಮಯ. ಆದರೆ ಇನ್ನೊಂದನ್ನು ಮನಸ್ಸಲ್ಲಿ ಇಟ್ಕೋಬೇಕು, ಆಷಾಢ ತಿಂಗಳು ಆದ್ದರಿಂದಾಗಿ ಏನೇ ಇದ್ದರೂ ಒಳ್ಳೆ ಟೈಮ್ ಬಂದಿದ್ದರೂ ಕೂಡ
ಈ ತಿಂಗಳಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಹೆಣ್ಣು ನೋಡೋದು, ಗಾಡಿನ ನೋಡ್ಕೊಂಬರೋದು, ಇಂಥದಕ್ಕೆಲ್ಲ ದೋಷಗಳಿಲ್ಲ. ಖಂಡಿತ ಹೋಗಿ ಬರ್ಬೋದು. ಈಗ ಅದೇ ವಿಷಯಕ್ಕೆ ಮತ್ತೆ ಬರ್ತೀವಿ. 100% ಶುಭ ಸಮಯಗಳು ಅಂತ ಬೆಳಗ್ಗೆ 7:35ರಿಂದ 10:12, 11:07ರಿಂದ 11:35, ಮಧ್ಯಾಹ್ನ 1:26ರಿಂದ 1:57, ಮಧ್ಯಾಹ್ನ 3:38ರಿಂದ ರಾತ್ರಿ 8:02, ರಾತ್ರಿ 9:38ರಿಂದ ಇದೆಲ್ಲ ಶುಭ ಸಮಯಗಳು. ಆದ್ದರಿಂದ ಈ ಸಮಯದಲ್ಲಿ ಖಂಡಿತ ಎಚ್ಚರ ಕೊಡಬೇಕು. ನೆಕ್ಸ್ಟ್ 100% ಅಂದರೆ ಎಚ್ಚರ ಅಂತಂದರೆ ಏನರ್ಥ ಅಂದರೆ ಒಳ್ಳೆಯ ಕಾರ್ಯಗಳನ್ನ ನಿಂತು ನೋಡಿ ಮಾಡ್ಬೋದು. ಮತ್ತು 100% ಅಶುಭ ಸಮಯ ಅಂತಂದರೆ 5:56ರಿಂದ 7:33, 10:14ರಿಂದ 11:05, 11:37ರಿಂದ 1:24, 1:59 ಮಧ್ಯಾಹ್ನದಿಂದ ಅಂದರೆ 2 ಗಂಟೆಯಿಂದ 3:36 ರಾಹುಕಾಲ, ರಾತ್ರಿ 8:04ರಿಂದ 9:34ವರೆಗೂ ನಕ್ಷತ್ರವೇ ವಿಷವಾಗುವ ಸಂಭವ, ರಾತ್ರಿ 8:13ರಿಂದ ರಾತ್ರಿ 9:36ವರೆಗೂ ವಿಷಕಾಲ. ಇದೆಲ್ಲ ಅಶುಭವೇ. ಹಂಗಾಗಿ ಇದರಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ ಅಥವಾ ತೊಂದರೆಯನ್ನು ಕೊಡುತ್ತದೆ ಮುಂದೆ. ಅದು ಬಿಸ್ನೆಸ್ ಆದರೂ ಸರಿಯೇ, ಆರೋಗ್ಯದ ವಿಷಯವಾಗಿ ಏನಾದ್ರು ಮಾಡಿಕೊಂಡ್ರೂ ಸರಿಯೇ, ಆಪ್ರೇಷನ್ ಇಂಥದ್ದು ಸರಿಯೇ. ಗಮನ, ಎಚ್ಚರವಾಗಿರಿ. ಇಷ್ಟು ವಿಷಯಗಳನ್ನ ಇವತ್ತು ನಾವು ನೋಡಿದ್ವಿ. ಹಂಗಾಗಿ ನಾವು ಫಸ್ಟೇ ಹೇಳಿದ್ವಿ ಇವತ್ತು ಏನು ನಕ್ಷತ್ರ ಅಂತ. ಆರುದ್ರ ಮತ್ತು ಪುನರ್ವಸು ಅಂತಂದೀವಿ. ಇದರಲ್ಲಿ ನಕ್ಷತ್ರ ಪಾದಗಳನ್ನು ಕೂಡ ನೋಡ್ಬೋದು. ನಾವು ಫಸ್ಟೇ ಹೇಳಿದ್ವಿ ಆರುದ್ರ ನಕ್ಷತ್ರ 4ನೇ ಪಾದನೇ ಇವತ್ತು ನಡೀತಾ ಇರೋದು. ಅಂದರೆ ಲಾಸ್ಟ್ ಪಾದ ನಡೀತಾ ಇದೆ 8:46ವರೆಗೂ. 8:46ವರೆಗೂ ಮಿಥುನ ರಾಶಿನೇ, ಆರುದ್ರ ನಕ್ಷತ್ರನೇ. ಅದೇ ಸಮಯದಲ್ಲಿ ರಾತ್ರಿ 1:39ವರೆಗೂ ಪುನರ್ವಸು ನಕ್ಷತ್ರದ 3ನೇ ಪಾದವಿದೆ. ಇದು ಮಿಥುನ ರಾಶಿನೇ. ಆದರೆ 1:39ನ ಮೇಲೆ ಪುನರ್ವಸು ನಕ್ಷತ್ರ 4ನೇ ಪಾದ ಬರೋದರಿಂದ ಇದು ಕಟಕ ರಾಶಿಗೆ ಹೋಗುತ್ತದೆ. ಆದ್ದರಿಂದ ಹೆಚ್ಚಾಗಿ ಇದರಲ್ಲಿ ಗಮನ ಕೊಟ್ಕೋಬೇಕು. ಯಾಕೆಂದರೆ ಪಾದಗಳು ಅಲ್ಲಿ ಚೇಂಜ್ ಆಗುತ್ತದೆ. ಆದ್ದರಿಂದಾಗಿ ಅದನ್ನು ನೋಡಿ ಮಗು ಹುಟ್ಟಿರುವ ಸಮಯದಲ್ಲಿ ಏನು ದೋಷ ಇದೆ ಅಂತ ನೋಡಿಕೊಂಡು ಚಿಕ್ಕದಾಗಿ ಪರಿಹಾರ ಅಂತಂದರೆ ದೊಡ್ಡ ಲೆವೆಲಲ್ಲಿ ಮಾಡಬೇಕು, ಆವಾಗಲೇ ದೇವರು ಒಪ್ಪೋದು ಅಂತೆಲ್ಲ ಇಲ್ಲವೇ ಇಲ್ಲ. ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಈಗ ಬೇರೆ ವಿಷಯಕ್ಕೆ ಬರೋಣ. ಅಂದರೆ ತಾರಾ ಮತ್ತು ಚಂದ್ರಬಲ. ನಾವು ಹೇಳಿದ್ವಲ್ಲ, ಆರುದ್ರ ನಕ್ಷತ್ರ ಮುಗಿಯುವವರೆಗೂ ಅಂದರೆ 8:46ವರೆಗೂ ಇರುವ ದೋಷ ಆ ನಂತರ ಶುಭವಾಗುತ್ತದೆ. ಈ ರೀತಿಯಾದ ಇವತ್ತಿನ ವಿಶೇಷದಲ್ಲಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹೆಂಗಿದೆ ಅಂತ ನೋಡಿದ್ರೆ, ಈಗ ನಾವು ಎಲ್ಲ ವಿಷಯನೂ 8:46ನ ಮೇಲೆ ತಗೊಳ್ಳೋಣ. 8:46ನ ಮೇಲೆ ಹೆಂಗಿರುತ್ತೆ ಅಂತಂದರೆ ಟೆನ್ಷನ್ ಇದೆ. ಆದರೂ ಎಂದಿನಂತೆ ಬರುವ ಲಾಭಕ್ಕೆ ಏನು ತೊಂದರೆಗಳಿಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಂತರ ನಾವು ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ, ಪ್ರತ್ಯೇಕ ತಾರೆ ಮತ್ತು ದ್ರವ್ಯ ಲಾಭ ಅಂತ 2 ವಿಷಯಗಳಿದೆ. ಇದು 8:46ವರೆಗೂ. ಆ ನಂತರ ಅನುಕೂಲವಿದೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಂತರ ನೋಡುವುದು ಕೃತಿಕಾ ನಕ್ಷತ್ರ ಮೇಷರಾಶಿ, ಆರೋಗ್ಯವಿದೆ, ದ್ರವ್ಯ ಲಾಭವಿದೆ 8:46ವರೆಗೂ. ಆಮೇಲೆ ಹೇಳ್ಕೊಳ್ಳುವಂತೆ ಇಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು ಖಂಡಿತವಾಗಿ 8:46ನ ಮೇಲೆ ಶುಭವಾಗಿಲ್ಲ. ಫಸ್ಟು ಕೂಡ ಧನಹಾನಿ ಅಂತ ಇದೆ. ಹಂಗಾಗಿ ಎಚ್ಚರ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 8:46ನ ಮೇಲೆ ಕ್ಷೇಮವಿದೆ, ಆದರೂ ಧನಹಾನಿ ಒಂದು ಕಡೆ ಇದ್ದೇ ಇದೆ. ಮೃಗಶೀರ್ಷ ನಕ್ಷತ್ರ, ಇದರಲ್ಲಿ ವೃಷಭ ರಾಶಿಯಾಗಿದ್ದರೆ ಅದು ಬೇರೆ ಥರ ಇರ್ತದೆ, ಸ್ವಲ್ಪ ಚೇಂಜ್ ಆಗುತ್ತೆ. ಮಿಥುನ ರಾಶಿಗೆ ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತು ಉಂಟು, ಆದರೂ ಧನಹಾನಿ ಇದೆ. ಇದು 8:46ವರೆಗೂ. ಆದರೆ 8:46ನ ಮೇಲೆ ದಿನ ಪೂರ್ತಿ ಅಶುಭವಾಗೇ ಇದೆ. ಮೃಗಶೀರ್ಷ ನಕ್ಷತ್ರ ಇದರಲ್ಲಿ ಮಿಥುನ ರಾಶಿ ಹಂಗೆ ಅಂತ ತಗೊಂಡ್ರೆ, ಈ ಮೃಗಶೀರ್ಷ ನಕ್ಷತ್ರಕ್ಕೆ ಅಧಿಪತಿ ಕುಜಗ್ರಹ ಅಂದರೆ ಮಂಗಳ ಗ್ರಹ. ಇದರಲ್ಲಿ ವಿಶೇಷವಾಗಿ ಇವತ್ತು ವಿಪತ್ತು ಉಂಟು. ಹಂಗೆ ಬೆಳಗ್ಗೆ 8:46ವರೆಗೂ ಸ್ವಲ್ಪ ಅದೇ ಸಮಯದಲ್ಲಿ ಸಂಪತ್ತು ಉಂಟು. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ಆದರೂ 8:46ನ ಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಪರಮ ಮಿತ್ರ ತಾರೆಯಾಗಿ ಬೆಳಗ್ಗೆವರೆಗಿದೆ 8:46ವರೆಗೂ. ಆನಂತರ 50% ಚೆನ್ನಾಗಿದೆ.
ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮಿತ್ರಧಾರೆ, ಅಭಿವೃದ್ಧಿಯೆಲ್ಲ ಉಂಟು 8:46ವರೆಗೂ. 8:46ನ ಮೇಲೆ ದೇವಸ್ಥಾನದಲ್ಲಿ ಚಿಕ್ಕ ಚಿಕ್ಕ ಖರ್ಚುಗಳು ಮಾಡಿ ಕರ್ಪೂರ, ಕಡ್ಡಿ, ಹೂವು ಅಂತ ಜನ್ಮತಾರೆ ಆಗಿರೋದ್ರಿಂದ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ, ಸ್ವಲ್ಪ ವ್ಯಯವೆಲ್ಲ ಉಂಟು. 8:46ನ ಮೇಲೆ ಶುಭಕರವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, 8:46ನ ಮೇಲೆ ಮಿತ್ರತಾರೆಯಾಗಿ ಅಭಿವೃದ್ಧಿಯನ್ನು ಕೊಡುತ್ತದೆ. ಮಖ ನಕ್ಷತ್ರ ಸಿಂಹರಾಶಿ, 8:46ನ ಮೇಲೆ ಹೇಳಿಕೊಳ್ಳುವಂತಿಲ್ಲ, ಆದರೆ ಇಷ್ಟಾರ್ಥ ಸಿದ್ಧಿ ಇರುತ್ತದೆ. ಇಷ್ಟಾರ್ಥ ಸಿದ್ಧಿ ಅಂದರೆ ಯಾವತ್ತೋ ದೇವರನ್ನು ಬೇಡಿರೋದು, ಯಾವತ್ತೋ ಬಂದಿರೋದಿಲ್ಲ ಲಾಭ ಅಂತ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ 8:46 ಮೇಲೇ ಚೆನ್ನಾಗಿರೋದು. ಉತ್ತರ ನಕ್ಷತ್ರ ಸಿಂಹರಾಶಿ, 8:46ನ ಮೇಲೆ ಅಭಿವೃದ್ಧಿ ಇಲ್ಲ, ಪ್ರತ್ಯೇಕ್ತಾರೆ. ನಮ್ಮ ಪರವಾಗಿ ಕಾರ್ಯವು ಸಕ್ಸಸ್ ಆಗೋದು ಕಷ್ಟ ಅಂತ ಇರೋದರಿಂದ ಯೋಚನೆಯಲ್ಲಿ ಇಟ್ಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಕ್ಷೇಮ ಉಂಟು, ಅಭಿವೃದ್ಧಿ ಇದೆ. ಇದು ಬೆಳಗ್ಗೆ 8:46ವರೆಗೆ. ಆ ನಂತರ ಪ್ರತ್ಯೇಕ್ತಾರೆ. ನಮ್ಮ ಪರವಾಗಿ ಕಾರ್ಯವು ಸಕ್ಸಸ್ ಆಗೋದು ಕಷ್ಟ, ಉಲ್ಟಾ ಆಗುತ್ತೆ ಅಂತ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಬೆಳಗ್ಗೆ ಉತ್ತಮವಲ್ಲ, 8:46ನ ಮೇಲೆ ಕ್ಷೇಮವಿದೆ. ನಂತರ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಬೆಳಗ್ಗೆ 8:46ವರೆಗೆ ಶುಭವಾಗಿದೆ. ಆ ನಂತರ ಏಟು ಗಾಯಗಳು, ಸ್ವಲ್ಪ ತೊಂದರೆ ಇರುವಂಥ ಸಮಯವಿದು. ಚಿತ್ತಾ ನಕ್ಷತ್ರ ತುಳಾರಾಶಿ ಅಂದರೆ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ 8:46ವರೆಗೂ ಪರವಾಗಿಲ್ಲ ಅಂತ ಹೇಳ್ಕೋಬೋದು. ಆ ನಂತರ ಶುಭವಾಗಿಲ್ಲ, ನೋಡಿಕೊಂಡು ಎಚ್ಚರದಿಂದ ಕಾರ್ಯಗಳನ್ನ ಮಾಡಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತ 8:46ನ ಮೇಲೆ ಸಂಪತ್ತು, ಕಾರ್ಯ ತಡೆಗಳನ್ನು ಕೊಡುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, 8:46ವರೆಗೂ ಅಭಿವೃದ್ಧಿಯನ್ನು ಕೊಡುತ್ತದೆ. ಆಮೇಲೆ ಒಂದು 60% ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರತಾರೆ, ಸ್ವಲ್ಪ ರೋಗ ವೃದ್ಧಿ. ಈ ರೀತಿಯಾದ ದಿನವಿದು 8:46ವರೆಗೂ. 8:46ನ ಮೇಲೆ ರೋಗ ವೃದ್ಧಿ ಉಂಟು, ಆರೋಗ್ಯದಲ್ಲಿ ಗಮನ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ, ರೋಗ ವೃದ್ಧಿಯೆಲ್ಲ ಉಂಟು. 8:46ನ ಮೇಲೆ ಪರಮ ಮಿತ್ರಧಾರೆ, ಆದ್ದರಿಂದ ಶುಭವಾಗಿದೆ. ನಂತರ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ರೋಗವೃದ್ಧಿ ಉಂಟು. 8:46ವರೆಗೂ ಶುಭಕರವಾಗಿಲ್ಲ, ಗಮನ ಕೊಡಿ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಬೇಕು ಇವತ್ತು. ಮೂಲ ನಕ್ಷತ್ರ ಧನುಸು ರಾಶಿ, ಅನುಕೂಲವು ಸುಖವೂ ಇದೆ 8:46ವರೆಗೂ. ಆಮೇಲೆ ಟೆನ್ಷನ್ ಬರುತ್ತದೆ. BP ರವರು ಮಾತನ್ನು ಸರಿಯಾಗಿ ತಗೊಳ್ಳಿ, ಗಮನಿಸಿದರೆ ಖಂಡಿತವಾಗಿ ದೋಷಗಳಿಲ್ಲ. ಕೆಲವು ವಿಷಯಗಳಲ್ಲಿ ಹೆಚ್ಚಾಗಿ ಗಮನ ಕೊಟ್ಟರೆ ಯಾವ ರೀತಿ ದೋಷ ಬಂದರೂ ತಪ್ಪಿಸ್ಕೋಬೋದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ್ತಾರೆ, ಇದು 8:46ವರೆಗೂ. ಆನಂತರ ಅನುಕೂಲ ಸುಖವೂ ಇದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಆರೋಗ್ಯ ಉಂಟು, ಸುಖವೂ ಇರುತ್ತದೆ 8:46ವರೆಗೂ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಆರೋಗ್ಯವಿದೆ, ಶತ್ರುನಾಶವೂ ಇದೆ. ಈ ರೀತಿಯಾದ ಈ ದಿನದಲ್ಲಿ ಪ್ರತ್ಯೇಕ್ತಾರೆ 8:46 ಮೇಲೆ ಬರುತ್ತದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಬೆಳಗ್ಗೆ ಅಂದರೆ 8:46ವರೆಗೂ ಶುಭವಾಗಿಲ್ಲ, ಏಟು ಗಾಯಗಳಿಗೆಲ್ಲ ಚಾನ್ಸ್ ಇರುತ್ತದೆ. ಆ ನಂತರ ಆರೋಗ್ಯವು ಶತ್ರುನಾಶವೂ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಸಂಪತ್ತಿದೆ, ಶತ್ರುನಾಶವೂ ಉಂಟು. ಆ ನಂತರ ಅಂದರೆ 8:46ನ ಮೇಲೆ ವಿಪತ್ತು ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಸಂಪತ್ತಿದೆ, ಸ್ವಲ್ಪ ವಿಘ್ನಗಳಿರುತ್ತದೆ. ಇದೆಲ್ಲ 8:46ವರೆಗೂ. 8:46ನ ಮೇಲೆ ಶುಭಕರವಾಗಿಲ್ಲ, ಅಶುಭವಾಗಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಶತಭಿಷ ನಕ್ಷತ್ರ ಕುಂಭರಾಶಿ, 8:46ನ ಮೇಲೆ ಸಂಪತ್ತನ್ನು ಅಂದರೆ ಹಣಕಾಸು ವರಮಾನಕ್ಕೆ ದಾರಿ ಮಾಡ್ಕೋಬೋದು, ಅದರ ಪ್ಲಾನ್ ಮಾಡಿ. ಶುಭದಿನವಾಗಿದೆ. ನಂತು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರತಾರೆಯಾಗಿ 8:46ವರೆಗಿದೆ. 8:46ನ ಮೇಲೆ ಕಾರ್ಯಗಳಲ್ಲಿ ವಿಘ್ನ ಉಂಟು, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, 8:46ವರೆಗೂ ಅಭಿವೃದ್ಧಿ ಉಂಟು. ಆದರೆ ಆಮೇಲೆ ಜನ್ಮತಾರೆಯಾಗಿರೋದ್ರಿಂದ ಆರೋಗ್ಯದ ಕಡೆ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಆಮೇಲೆ ಅಂದರೆ ಪರಮ ಮಿತ್ರಧಾರೆ ಇದೆ, ರೋಗವಿದೆ. ಆದ್ದರಿಂದ ಇವತ್ತು ಪರವಾಗಿಲ್ಲ ಅಂತ ಹೇಳ್ಬೋದು. ರೇವತಿ ನಕ್ಷತ್ರ ಮೀನರಾಶಿ, ಟೆನ್ಷನ್ ಇದೆ, ರೋಗ ಭಯವಿದೆ. ಬೆಳಗ್ಗೆ ಇದ್ದಾಗಲೇ ಟೆನ್ಷನ್ ಮಾಡ್ಕೋಬೇಡಿ.
8:46 ಮೇಲೆ ಶುಭಕರವಾಗಿದೆ. ಇಷ್ಟೆಲ್ಲ ನೋಡಿದ್ವಿ. ಇದನ್ನು ನೋಡಿ ನಿಮ್ಮ ಕಾರ್ಯಗಳಲ್ಲಿ ಜಯವನ್ನು ಉಂಟು ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.